ಈ ಥರ ಹೆಸರುಬೇಳೆ ಪೊಂಗಲ್ನ ಮಾಡಿಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ. ಆದರೆ ಇದಕ್ಕೆ ಈ ಪೊಂಗಲ್ಗೆ ತುಪ್ಪ ಅಥವಾ ಮೊಸರು ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಮಾತ್ರ. ಈ ಥರ ಹೆಸರುಬೇಳೆ ಪೊಂಗಲ್ನ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಾಗಾಗಿ ನಾನು ಇವತ್ತು ಮಾಡಿಕೊಂಡೆ. ಅಂದರೆ ತುಂಬ ಸುಲಭವಾಗಿ ಈ ಥರ ಮಾಡ್ಕೊಳ್ತೀನಿ ನಾನು ಯಾವಾಗೂ. ಒಂದೊಂದ್ಸಲ ಬರೀ ಸಿಹಿ ಪೊಂಗಲ್ನ ಮಾಡ್ಕೊಳ್ತೀನಿ. ಇವತ್ತು ನಾನು ಹೆಸರುಬೇಳೆ ಹಾಕಿ ಸಿಹಿ ಪೊಂಗಲ್ನ ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು. ನಾನು ಮಾಡೋದು ಈ ರೀತಿಯಾಗಿ ಅದೇ ವಿಡಿಯೋನೇ ಹಾಕ್ತಾ ಇದ್ದೀನಿ. ಬನ್ನಿ ಇವಾಗ ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ನಾನು ಫಸ್ಟ್ ಮೊದಲನೇದಾಗಿ ಹೆಸರುಬೇಳೆ ಮತ್ತು ಅಕ್ಕಿನ ಎರಡನ್ನೂ ಕೂಡ ತಗೊಂಡು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಂಡು ತೊಳ್ಕೊಂಡು 1 ಅಥವಾ 2 ವಿಷಲ್ನ ಕೂಗಿಸ್ಕೊಂಡು ಬರ್ತೀನಿ. ನೋಡಿ ಹೀಗೆ ಹಾಕ್ಕೊಂಡು ಫಸ್ಟ್ ತೊಳ್ಕೊಂಡ್ಬಿಟ್ಟು ಇಷ್ಟನ್ನು ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನೂ ಕೂಡ ಹಾಕ್ಕೊಂಡು ಕೂಗಿಸ್ಕೊಳ್ತೀನಿ. ಅದು ಗೊತ್ತೇ ಇದೆ ಎಲ್ರಿಗೂ. ನಾರ್ಮಲ್ಲು ಮಾಮೂಲಿ ಹೆಸರುಬೇಳೆ ಅಕ್ಕಿ ಹಾಕ್ಕೊಂಡು ಮಾಮೂಲಿ ಒಂದು ಡಬಲ್ ನೀರನ್ನು ಇಟ್ಕೊಂಡು ಕೂಗಿಸ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಅನ್ನ ಮತ್ತು ಹೆಸರುಬೇಳೆ ಎರಡೂ ಕೂಡ ಆಗಿದೆ. ಇವಾಗ ನಾನು ಒಂದು ಬೌಲಲ್ಲಿ ಇದನ್ನು ಕಾಯಿಸ್ಕೊಳ್ತೀನಿ. ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಳ್ತೀನಿ. ನೀಟಾಗಿ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನಾನು. ಅಂದರೆ ಯಾವ ಥರ ಬೆಲ್ಲ ಬೇಕಿದ್ರೂ ಕೂಡ ತೊಗೊಳ್ಬೋದು, ಇದೇ ಬೆಲ್ಲ ಅಂತಲೇ ಏನಿಲ್ಲ. ನೋಡಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಾಯಿಸ್ಕೊಳ್ತೀನಿ. ಬಿಸಿ ಮಾಡಿಕೊಂಡು ಅದರ ಸೋಸ್ಕೊಳ್ಬೇಕು. ಅಂದರೆ ತಳದಲ್ಲಿ ಕಲ್ಲು ಆ ಥರ ಎಲ್ಲ ಇರುತ್ತಲ್ಲ, ಹಾಗಾಗಿ ನಾವು ನೀಟಾಗಿ ಸೋಸ್ಕೊತೀನಿ. ಬೇರೆ ಇದರಲ್ಲಿ ಇಟ್ಕೊಂಡು ಬೇರೆದಕ್ಕೆ ಹಾಕ್ಕೊತೀನಿ. ಇದಕ್ಕೆ ಬೇರೆದವರಲ್ಲಿ ಕಾಯಿಸ್ಕೊಂಡು ಅದರಲ್ಲೇ ಡೈರೆಕ್ಟ್ ಬೆಲ್ಲನೂ ಕೂಡ ಹಾಕ್ಕೊಳ್ಬೋದು. ನಾನು ಒಂದೊಂದ್ಸಲ ಈ ಥರನೇ ಮಾಡ್ಕೊಳ್ಳೋದು. ಬೆಲ್ಲದಲ್ಲಿ ಅದೇ ಕಲ್ಲು ಆ ಥರ ಕಡ್ಡಿ ಆ ಥರ ಏನಾದರೂ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸೋಸ್ಕೊತೀನಿ. ನೋಡಿ ತಗೊಂಡು ಆಗಿರುತ್ತಲ್ಲ ಅನ್ನ ಮತ್ತು ಹೆಸರುಬೇಳೆ ಅದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ತುಂಬ ಸಿಂಪಲ್ಲು ಮಾಡೋದಂತೂ, ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನಮಗಂತೂ ಈ ಥರ ಪೊಂಗಲ್ ಅಂದರೆ ತುಂಬಾ ಇಷ್ಟ. ನಾನು ಕೆಲವೊಂದೊಂದ್ಸಲ ಬರೀ ಈಗ ಹೆಸರುಬೇಳೆ ಹಾಕಿದ್ದೀನಲ್ಲ, ಹೆಸರುಬೇಳೆ ಹಾಕ್ದಿರೇ ಒಂದೊಂದ್ಸಲ ಮಾಡ್ಕೊಳ್ತೀನಿ. ನಾನು ಅಕ್ಕಿ ಸಣ್ಣ ಅಕ್ಕಿ ಹಾಕ್ಕೊಂಡಿರೋದು. ನೀವು ಬೇಕಿದ್ರೆ ಯಾವ್ದು ಅಕ್ಕಿ ಬೇಕಿದ್ರೂ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇದೇನು ಮಾಡೋದೇನಂತೇನು ದೊಡ್ಡ ಕೆಲಸನೇ ಅಲ್ಲ, ತುಂಬ ಬೇಗ ಆಗುತ್ತೆ, ಕಡಿಮೆ ಸಮಯನೂ ಕೂಡ ಹಿಡಿಯುತ್ತೆ. ನೋಡಿ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀನಿ. ನಾನೇನಂತೇನು ಇದಾಗೇನು ಮಾಡ್ಕೊಂಡಿಲ್ಲ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಮತ್ತು ಏಲಕ್ಕಿ ಇಷ್ಟ ಆದರೆ ಸಾಕು. ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ರೀ ಮಾಡಿಕೊಂಡು. ಆಮೇಲೆ 1 ಬೌಲಷ್ಟು ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ. ಇದಕ್ಕೆ ಕಾಯಿ ತುರಿ ಹಾಕೋದ್ರಿಂದನೂ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಾಯಿ ತುರಿನ ತುರಿದಿರೋದನ್ನು ಫ್ರೆಶ್ ಆಗಿರೋದನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ಏಲಕ್ಕಿ ಪುಡಿನೂ ಇದರಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಕುಟ್ಟಿ. ಸಿಪ್ಪೆ ಸಮೇತ ಹಾಕ್ಕೊಳ್ಬೋದು, ಇಲ್ಲಾಂದರೆ ತೆಗಿಲೂಬೋದು. ನೋಡ್ತಾ ಇದ್ದೀರಲ್ಲ, ಹೀಗೆ ಹಾಕ್ಕೊಂಡು ಮಾಡ್ಕೊಳ್ತೀನಿ. ನೋಡಿ ಹೀಗೆ ತಿರುಗಿಸ್ಕೊಳ್ತೀನಿ ಎಲ್ಲ ಫುಲ್ಲು. ಇಷ್ಟೇ ನಾನು ಮಾಡೋದು. ಇದಕ್ಕೆ ಬೇಕಿದ್ರೆ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಇದೆಲ್ಲ ಮಿಕ್ಸ್ ಅದೇ ಫ್ರೈ ಮಾಡ್ಕೊಂಡು ಬೇರೆ ಹಾಕ್ಕೊಳ್ಬೋದು. ನಾನೇನು ಹಾಕ್ಕೊಂಡಿಲ್ಲ. ತುಂಬ ಸಿಂಪಲ್ಲಾಗಿ ಇಷ್ಟೇ ಮಾಡ್ಕೊಳ್ತಾ ಇರೋದು. ನೀವು ಬೇಕಿದ್ರೆ ಇದೇ ಥರನೇ ಇಷ್ಟೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದು ಸಿಹಿ ಪೊಂಗಲ್ ಅಂತಂದರೆ. ಇದಕ್ಕೆ ನಾನು ತುಪ್ಪ ಏನು ಹಾಕ್ಕೊಳಕ್ಕೆ ಹೋಗಲ್ಲ, ಮೊಸರಲ್ಲೇ ತಿನ್ನೋದು ಇಷ್ಟ ನನಗೆ. ಅದು ಸಿಹಿ ಪೊಂಗಲ್ ಏನಪ್ಪ ಅಂದರೆ ಸ್ವಲ್ಪ ಆರ್ತಾ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆವಾಗ ಅದಕ್ಕೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಬಿಸಿ ಇರೋವಾಗ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕಿಂತ ತುಪ್ಪ ಹಾಕ್ಕೊಂಡು ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ. ಹಿಂಗಾದರೂ ಮಾಡ್ಕೊಳ್ಬೋದು, ಇಲ್ಲ ಬರೀದೇ ತಿನ್ಬೋದು. ಹೆಸರುಬೇಳೆ ಹಾಕಿರೋದ್ರಿಂದ ಸಖತ್ತಾಗಿದೆ. ನೋಡ್ತಾ ಇದ್ದೀರಲ್ಲ, ಏನು ಸೂಪರ್ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ. ಹಂಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಗಣಿಕಾ ಕಿಚನ್ ಬ್ಲಾಗ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಕೊನೆ ತನಕ ವಿಡಿಯೋ ನೋಡಿ. ಹಂಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರ ಹಾಗೆ ಕೊನೆ ತನಕ ನೋಡಿ. ನಾನು ಈ ಥರ ಮಾಡಿದ್ದೀನಿ ನೋಡಿ, ಸಿಹಿ ಪೊಂಗಲ್ನ ಹೀಗೆ ಮಾಡ್ಕೊಂಡಿದ್ದೀನಿ. ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಂಡೋ ಅದೇ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಸಿಹಿ ಪೊಂಗಲ್ಲು. ನಾನು ನಮ್ಮ ಮನೆಯಲ್ಲಿ ಮಾಡಿರೋದನ್ನೇ ನಾನು ವಿಡಿಯೋನ ಹಾಕ್ತಾ ಇದ್ದೀನಿ. ನೋಡಿ ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.